ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶುಂಠಿ ಈ ಥರ ಆದರೆ ರೈತರು ನಿಜವಾಗ್ಲೂ ಶುಂಠಿ ಬೆಳೆಯೋಕ್ಕಾಗಲ್ಲ. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಶುಂಠಿಗೆ ಏನು ಇಷ್ಟೊಂದು 108 ಕಾಯಿಲೆ ಹುಟ್ಕೊಂಡ್ರೆ ರೈತರು ಯಾವ ಥರ ಶುಂಠಿ ಬೆಳೆಯೋದು? ಶುಂಠಿ ನೋಡಿ ತೋರಿಸ್ತೀನಿ. ನಮ್ಮದು ಈಗ 5 ತಿಂಗಳು ಶುಂಠಿ. ಏನು ನೀವು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಸ್ಕ್ರೀನ್ ಮೇಲೆ ಇನ್ನೊಂದು ಬರ್ತಾ ಇದೆಯಲ್ಲ ಶುಂಠಿ, ಅದು 5 ತಿಂಗಳದು. ಚೆನ್ನಾಗೈತಲ್ಲ ಶುಂಠಿ ಅಂದ್ಬಿಟ್ಟು ನಾನು ಬರೋದು, ಸುತ್ತ ನೋಡೋದು, ಒಳಗಡೆ ಇಳಿತಿರ್ಲಿಲ್ಲ, ಒಳಗಡೆ ಹೋಗ್ತಿರ್ಲಿಲ್ಲ. ಸುಮ್ಮನೆ ನೀರು ಆನ್ ಮಾಡೋದು, ಗೊಬ್ಬರ ಕೊಡೋದು, ಈ ಥರ ಮಾಡ್ತಾಯಿದ್ದೆ. ನೋಡಿದ್ರೆ ಒಳಗಡೆ ಕೊಳೆ ರೋಗ ಹೆಚ್ಚಾಗ್ಬಿಟ್ಟದೆ. ಕೊಳೆ ರೋಗ ಯಾವಾಗ ಸ್ಟಾರ್ಟ್ ಆಯ್ತದೆ ಅಂದರೆ, ಇದು ಜಾಸ್ತಿ ಸ್ಟಾರ್ಟ್ ಆಗೋದೆ ಜುಲೈ ತಿಂಗಳಲ್ಲಿ. ಯಾವುದೇ ರೋಗ ಆದ್ರೂ ಜುಲೈ ತಿಂಗಳಲ್ಲಿ ಶೀತ ಜಾಸ್ತಿ ಇರ್ತದೆ, ಸೋನೆ ಮಳೆ ಜಾಸ್ತಿ ಇರ್ತದೆ, ಮೋಡ ಬಿಸಿಲಿರಲ್ಲ ಅಂದ್ಬಿಟ್ಟು ಈ ಟೈಮಲ್ಲಿ ಜಾಸ್ತಿ ರೋಗ ಉಂಟಾಯ್ತದೆ. ಅದು ಅಲ್ಲದೆ ಈಗ ನಾನು ಆಗಲೇ 3ನೇ ಗೊಬ್ಬರ ಕೊಟ್ಟೆ. ಫೈನಲ್ ಗೊಬ್ಬರ ಸಾಕು ಅಂದ್ಬಿಟ್ಟು 3ನೇ ಗೊಬ್ಬರ ಅಂದ್ಬಿಟ್ಟು ಕೊಡೋಣ ಅಂದ್ಬಿಟ್ಟು 3ನೇ ಗೊಬ್ಬರ ಕೊಟ್ಟಿದ್ದೀನಿ. ಗೊಬ್ಬರ ಕೊಟ್ಟು 1 ವಾರ ಆದಮೇಲೆ ಈ ರೋಗ ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ. ಯಾರೇ ರೈತರು ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ಸ್ವಲ್ಪ ಇನ್ನೊಂದು 15 ದಿನ ಹೋದ್ಮೇಲೆ ಗೊಬ್ಬರ ಕೊಡಿ ಸಾದಾ. ಯಾಕೆಂದರೆ ನೀವು ಗೊಬ್ಬರ ಕೊಟ್ಟಮೇಲೆ ನಿಮ್ಮ ಶುಂಠಿಗೆ ರೋಗ ಜಾಸ್ತಿ ಆಯ್ತದೆ. ಗೊಬ್ಬರ ಕೊಟ್ಟಮೇಲೆ ನಂದು ಇದೇ ಆಗಿರೋ ಗೊಬ್ಬರ ಯಾವಾಗ 1 ವಾರ ಆಯಿತು ಗೊಬ್ಬರ ಹಾಕಿ, ಇವಾಗೆಲ್ಲ 1 ವಾರದಿಂದ ಗೊಬ್ಬರ ತಗೊಳಕ್ಕೆ ಸ್ಟಾರ್ಟ್ ಆಗೋದೆ ಅಲ್ಲೇ ಶುಂಠಿ. ಈಗ ಗೊಬ್ಬರ ತಗೊಂಡು ಈ ಥರ ಶುಂಠಿ ರೋಗ ಜಾಸ್ತಿ ಆಗೋಗೈತೆ. ಯಾರೇ ಆದ್ರೂ ರೈತರು ಪ್ರತಿಯೊಬ್ಬರೂ ಶುಂಠಿ ಒಳಗಡೆ ಪಟ್ಟದ ಒಳಗಡೆ ಇಳಿದು ಪ್ರತಿಯೊಂದು ಕಂಗಲ್ಲೂ ನಿಧಾನಕ್ಕೆ ನೋಡಿ ಗೊತ್ತಾಗುತ್ತೆ. ಯಾಕೆಂದರೆ ಶುಂಠಿ ಯಾವಾಗಲೂ ಹಸಿರುಗಿರ್ತದೆ. ರೋಗ ಬಂದಿರೋದು ಸ್ವಲ್ಪ ಹಳದಿ ತಿರುಗ್ತಾ ಇರ್ತದೆ. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಔಷಧಿ ಹೊಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗಾಗಿರೋ ಥರ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಆಗ್ಬಾರ್ದಲ್ವಾ. ಅದರಿಂದ ನೋಡಿಕೊಂಡು ನಿಧಾನವಾಗಿ ನೋಡ್ಕೊಂಡು ಯಾವಾಗ ಎಲೆ ಹಳದಿಷ್ಟಿರುತ್ತೆ ಅದೇ ರೋಗ ಅಂತ. ಅದು ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಯಾವ ಥರ ರೋಗ ಅಂದರೆ ಹೆಂಗೆ ಸ್ಟಾರ್ಟ್ ಆಗಿಬಿಟ್ಟದೆ. ನಮ್ಮ ಶುಂಠಿ ಬೇರೆ ಶುಂಠಿ ಹೆಂಗದೆ, ರೋಗ ಬಂದಿರೋ ಬೊಡ್ಡೆ ಹೆಂಗಾಗಿದೆ ಅಂತ ನೋಡಿ. ಕೊಳೆ ರೋಗ ಯಾವ ಥರ ಆಗೋದಿದೆ ಅಂದರೆ, ಇದು ಕೊಳೆ ರೋಗ ಮುಂಚೆನೇ ಬಂದಿತ್ತು. ಆವಾಗಲೇ ಸತ್ತೋಗಿರೋದು ಇದು. ಏಕೆಂದರೆ ನೀವು ಹಳೆ ವೀಡಿಯೋದಲ್ಲಿ ನೋಡ್ಬೋದು, ಬೇಕಾದರೆ ರೋಗ ಬಂದಿದ್ದು ಅದಕ್ಕೆಲ್ಲ ಔಷಧಿ ಹೊಡೆದಿರೋದು ಎಲ್ಲ ವೀಡಿಯೋದಲ್ಲಿ ಸಿಗುತ್ತೆ. ಒಂದು ಸಲ ಚೆಕ್ ಮಾಡಿ ನೋಡಿ. ಇದು ಹೋದ ಸಲ ಬಂದಿರೋದು. ಕೆಳಗಡೆಗೆ ಸ್ವಲ್ಪ ಸುಣ್ಣ, ಉಪ್ಪು ಮತ್ತು ನಮ್ಮ ಕಡೆ ಎಲ್ಲ ಸ್ವಲ್ಪ ಜನ ಬ್ಲೀಚಿಂಗ್ ಪೌಡ್ರ್ ಬಳಸ್ತಾರೆ. ನಾನು ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದೀನಿ. ಇದೆಲ್ಲ ಏನಕ್ಕೆ ಅಂದರೆ, ಅದೇ ನಿಮ್ಮ ರೋಗ ಕಂಟ್ರೋಲ್ ಮಾಡಲ್ಲ. ಈ ಥರ ರೋಗ ಬಂದಿರೋ ಶುಂಠಿ ಬೊಡ್ಡೆ ಪೂರ್ತಿ ಅದು ಸುಟ್ಟೋಗ್ಬೇಕು. ಇದರಲ್ಲಿರೋ ಬ್ಯಾಕ್ಟೀರಿಯಾಗಳಾಗಲಿ, ಫಂಗಸ್ ಆಗಲಿ, ಫಂಗಿಸೈಡ್ಸ್ಗಳು, ಬ್ಯಾಕ್ಟೀರಿಯಾಸೈಡ್ಸ್ಗಳು, ಇನ್ಸೆಕ್ಟಿಸೈಡ್ಸ್ಗಳು ಯಾವುದೇ ಆದ್ರೂ ಅದರೊಳಗಡೆ ಅದೇ ಬೊಡ್ಡೆಲಿ ಕೆಳಗೆ ಅಲ್ಲೇ ಸುಟ್ಟೋಗ್ಬಿಡೋಕು. ಪಕ್ಕದ ಬೊಡ್ಡೆಗೆ ಈ ಥರ ಯಾವುದೇ ಬೊಡ್ಡೆಗೂ ಹರಡಬಾರ್ದು ಅಂದ್ಬಿಟ್ಟು ಅದನ್ನು ಹಾಕೋದು. ಅದರಿಂದ ನಾನು ಈ ಥರ ಹಾಕಿದ್ದೀನಿ. ತುಂಬ ಬೊಡ್ಡೆಲಿ ಈ ಥರ ಆಗ್ಬಿಟ್ಟಿದೆ. ಹೆಚ್ಚು ಕಮ್ಮಿ ನಾನು ನೋಡಿದ್ರೆ ನನಗೆ ಶಾಕ್ ಆಯ್ತದೆ. ಒಳಗಡೆ ಬಂದು ಚೆಕ್ ಮಾಡ್ದಂಗೆ ನೋಡಿ ಹಿಂಗೈತೆ ನನ್ನ ಶುಂಠಿ. ನೋಡೋಕ್ಕೆ ಒಂಥರ ಚಂದ. ಹಿಂಗಿರೋ ಶುಂಠಿಗೆ ಇವಾಗ ಇನ್ನೇನೋ ಇನ್ನೊಂದು ತಿಂಗಳು ಕಾಪಾಡಿದ್ರೂ 6 ತಿಂಗಳು ಆಗ್ಬಿಡೋದು. ಅಷ್ಟು ಬಲ್ತ್ಬಿಡೋದು, ಹೆಂಗೋ ಮಾರಾಕಕ್ಕೂ ಸರಿಯಾಗಿಬಿಡೋದು. ಇವಾಗ ನೋಡಿದ್ರೆ ಹಿಂಗಾಗೋಗಿದೆ. ನಾವು ಮಾಡ್ಕೊಂಡಂಗೆ ನೀವು ಯಾರು ಮಾಡ್ಕೊಬೇಡಿ. ನಿಮ್ಮ ಶುಂಠಿ ಪಟಗಳನ್ನ ಪ್ರತಿದಿನ ಅಬ್ಸರ್ವ್ ಮಾಡಿ. ಈ ಟೈಮಲ್ಲಿ ಶುಂಠಿ ಮಣ್ಣು ಹಾಕ್ಸೋದಾಗಿರ್ಬೋದು, ಕಳೆ ಕೀಳ್ಸೋದಾಗಿರ್ಬೋದು, ಯಾವುದನ್ನೂ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಈ ಶೀತ, ಬರೀ ಮೋಡ, ಈ ಟೈಮಲ್ಲಿ ರೋಗ ಹರಡೋದು ಜಾಸ್ತಿ. ಈಗ ಮಣ್ಣು ಹಾಕ್ಸೋದ್ರಿಂದ ರೋಗ ಹೆಚ್ಚಾಯ್ತದೆ. ಮತ್ತು ಕಳೆ ಕೀಳ್ಸೋದ್ರಿಂದ ಒಂದು ಕಡೆ ಕಳೆ ಕಿತ್ತು ಅದೇ ವ್ಯಕ್ತಿ ಇನ್ನೊಂದು ಕಡೆ ಕಳೆ ಕೀಳೋದ್ರಿಂದ ಅಲ್ಲಿಂದ ಒಂದು ಕೈಯಿಂದ ಒಂದು ಕೈಗೆ ರೋಗ ಹರಡ್ಬೋದು. ನೋಡಿ ಇಲ್ಲಿ ಇದು ಬಿಡಿ, ಇದು ಬೆಂಕಿ ರೋಗ. ಇದೇನು ರೋಗ ಅಲ್ಲ. ಇದು ಅಂದರೆ ಏನದು, ಕೊಳೆ ರೋಗ. ನೋಡಿ ಇಲ್ಲಿ ನಿಧಾನಕ್ಕೆ ಕೆಳಗಡೆಯಿಂದನೇ ಸಾಯಕ್ಕೆ ಸ್ಟಾರ್ಟ್ ಆಗಿರ್ತದೆ. ಈ ನೋಡಿ ಏನು ಕಾಣಿಸ್ತಾ ಇದ್ದಲ್ಲ, ಇದು ಕೊಳೆ ರೋಗ. ಇದು ನಮ್ದು ಇನ್ನೂ ಒಂದೊಂದೇ ಕಡ್ಡಿಗೆ ಹತ್ತಿರೋದು, ಬೂಡ ಪೂರ್ತಿ ಹತ್ತಿಲ್ಲ. ಹಿಂಗೆ ನಿಧಾನಕ್ಕೆ ಅಬ್ಸರ್ವ್ ಮಾಡಿಕೊಂಡು ನೋಡಿ. ಇಲ್ಲಿ ಈ ಥರ ಫುಲ್ಲು ಇಷ್ಟೊಂದು ಡ್ಯಾಮೇಜ್ ಆಗಿಬಿಡ್ತದೆ. ನೋಡಿ ಈ ಥರ ಇರೋ ಶುಂಠಿ ನೋಡಿ. ಈ ಥರ ನಮ್ಮ ಶುಂಠಿ ಪಟಗಳು ಹೆಂಗೆ ಕಾಣಿಸ್ತವೆ ನೋಡಿ. ಎಷ್ಟು ಡ್ಯಾಮೇಜ್ ಮಾಡಿಬಿಟ್ಟದೆ ಅಂದರೆ ಇದೊಂದು ಕೊಳೆ ರೋಗ. ನನಗೆ ಭಯನೇ ಆಯ್ತದೆ. ಏನು ಎಲ್ಲ ಕಡೆ ಈ ಥರ ಆಗ್ಬಿಟ್ಟದಲ್ಲ, ಇದೆಲ್ಲ ಹೆಂಗೆ ಕಂಟ್ರೋಲ್ ಆಗೋದೇ ಇಲ್ವೋ ಅನ್ನೋದೇ ಥರ ಭಯ ಆಗ್ಬಿಟ್ಟದೆ. ನಾನು ಕೈಯಾರೆ ಶುಂಠಿಗೆ ಗೊಬ್ಬರ ಹಾಕ್ಬಿಟ್ಟು ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಬಿಟ್ಟು ಶುಂಠಿ ಅನ್ನೋ ಭಯ ಆಯ್ತದ. ಈಗ ನಮ್ಮೂರಲ್ಲೇ ತುಂಬ ಜನ ಶುಂಠಿ ಹಾಕೋರು. ಅವರು 1-2-3 ಜನ ಹೇಳಿದ್ರು, ಗೊಬ್ಬರ ಹಾಕಾದ್ಮೇಲೆ ಹಿಂಗಾಯ್ತು ನನ್ನ ಶುಂಠಿ. ಹೌದು, ಗೊಬ್ಬರ ತಗೊಳಕ್ಕೆ ಸ್ಟಾರ್ಟ್ ಆದಾಗ ಶುಂಠಿಗೆ ರೋಗ ಬೀಳೋದು ಸಹಜ, ಬಿದ್ದೇ ಬೀಳ್ತದೆ. ಅದು ಎಲ್ಲ ಸ್ಟಾರ್ಟಿಂಗಿಂದನೂ ಬೀಳಲ್ಲ. ಈ ಟೈಮಲ್ಲಿ 5 ತಿಂಗಳು, 4 ತಿಂಗಳು, 6 ತಿಂಗಳು 6 ತಿಂಗಳಿಗೆ ಬೀಳಲ್ಲ, 4-5 ತಿಂಗಳಿಗೆಲ್ಲ ಶುಂಠಿಗೆ ರೋಗ ಬೀಳೋಕ್ಕೆ ಸ್ಟಾರ್ಟ್ ಆಯ್ತದೆ. ನಮ್ಮದು
ಹೆಚ್ಚು ಕಮ್ಮಿ ಆಗಲೇ ಹೂವೆಲ್ಲ ಕಡ್ದವೆ ನೋಡಿ ಇಲ್ಲಿ ಎಲ್ಲ ಕಡೆ ಹಿಂಗೆ ಕಾಣಿಸ್ತದಲ್ಲ, ಒಂದೊಂದೇ ಸುಳಿ, ಒಂದೊಂದೇ ಗಿಡ, ಒಂದೊಂದೇ ಕಡ್ಡಿ. ಎಲ್ಲ ಕಡೆ ಹಿಂಗೆ ಆಗ್ಬಿಟ್ಟದೆ, ಏನು ಅಂತಲೇ ಗೊತ್ತಾಯ್ತಲ್ಲ ನೋಡಿ. ಇದು ನಾನು ಹೇಳ್ತಾರೆ ಕೊಳೆ ರೋಗ ಬಿದ್ದುಬಿಟ್ಟೆ ಶುಂಠಿಗೆ ಅನ್ನಲ್ಲ ಈ ಥರ ನೋಡಿ ಇಲ್ಲಿ. ಇದು ಕೊಳೆ ರೋಗನ ಇಲ್ಲ ಸ್ವಲ್ಪ ಜನ ಕರಿಕಡ್ಡಿ ರೋಗ ಅಂತಾರೆ. ಕರಿಕಡ್ಡಿ ರೋಗ ಯಾವ ಥರ ಇರ್ತದೆ ಅಂತ ನನಗೇನು ಗೊತ್ತಿಲ್ಲ. ಯಾರಾದರೂ ಈ ವಿಡಿಯೋ ನೋಡಿದಾಗ ಯಾರು ಅನುಭವಿಸ್ತಿದ್ರೆ ಇದು ಯಾವ ರೋಗ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ, ನಿಮ್ಮಿಂದ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ. ನೋಡಿ ಇಲ್ಲಿ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ವೇನೋ, ಈ ಥರ ಎಲೆ ಎಲ್ಲ ಹಣ್ಣಾಗೋಗೋದು, ಕೆಳಗಡೆಯಿಂದ ಒಣ್ಕೊಬರೋದು ನೋಡಿ. ಹೂ ಕಡಿದ್ಮೇಲೆ ಶುಂಠಿಗೆ ರೋಗ ಬರೋಲ್ಲ ಅಂತಾರೆ, ನೋಡಿದ್ರೆ ಇವಾಗ ರೋಗ ಬಂದ್ಬಿಡ್ತಲ್ಲ ಇದು ನೋಡಿ. ಈ ಥರ ಆಗ್ಬಿಟ್ರೆ ಪ್ರತಿಯೊಂದು ಬೊಡ್ಡೆಲೂ, ಅಂದರೆ ಪ್ರತಿಯೊಂದು ಬೊಡ್ಡೆಲೂ ಅಲ್ಲ, ರೋಗ ಬಂದಿರೋ ಬೊಡ್ಡೆಲಿ ಒಂದೊಂದೇ ಕಡ್ಡಿಗೆ ಈ ಥರ ಆಗಿರೋದು, ಒಂದೊಂದೇ ಕಡ್ಡಿ. ಈ ಕರಿಕಡ್ಡಿ ರೋಗ ಅಂತಲೂ ಗೊತ್ತಿಲ್ಲ, ಕೊಳೆ ರೋಗ ಅಂತಲೂ ಗೊತ್ತಿಲ್ಲ ನೋಡಿ. ಹಿಂಗೆ ಆಗೈತೆ. ಯಾರಾದರೂ ನೋಡಿದ್ರು ವಿಡಿಯೋ ನೋಡಿದ್ರು ಅನುಭವಿಸ್ತಿದ್ರೆ ದಯವಿಟ್ಟು ಇದು ಏನು ರೋಗ, ಏನು ಮೆಡಿಷನ್, ಏನು ಇದಕ್ಕೆ ಕಂಟ್ರೋಲ್ ಆಗುತ್ತೋ ಕಂಟ್ರೋಲ್ ಆಗಲ್ವೋ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ಕೊಡಿ. ನಿಮ್ಮಿಂದ ನಮಗೂ ಸ್ವಲ್ಪ ಉಪಯೋಗ ಆದಂಗೆ ಆಯ್ತದೆ. ನಾನು ಇವಾಗ ಹೊಡಿತಾ ಇರೋದು 3 ಕಾಂಬಿನೇಷನ್ ಔಷಧಿ, 3 ಬಿಂದಿಗೆಗೆ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ. ಯಾವುದ್ಯಾವುದು ಅಂದರೆ ಒಂದು ಸೈಕ್ಲಿನ್ ಅಂದ್ಬಿಟ್ಟು ಬ್ಯಾಕ್ಟೀರಿಯಾ ಸೈಡು, ಮತ್ತು ಇನ್ನೊಂದು ಪ್ಲ್ಯಾಂಟೋಮೈಸಿನ್ ಅಂದ್ಬಿಟ್ಟು ಒಂದು ಬ್ಯಾಕ್ಟೀರಿಯಾ ಸೈಡು, ಮತ್ತು ಇನ್ನೊಂದು ಮೆಟಲಿಕ್ಸಿಲ್, ಟ್ಯಾಗ್ರೋನ್ ಕಂಪ್ನಿದು ಮೆಟಲಿಕ್ಸಿಲ್ ಇದು ಫಂಗಿಸೈಡ್. ಅದು ಈ ಬ್ಯಾಕ್ಟೀರಿಯಾ ಸೈಡು ಮತ್ತು ಫಂಗಿಸೈಡು ಮಿಕ್ಸ್ ಮಾಡ್ಕೊಂಡು ಕಾಂಬೋ ಹೊಡಿತಿರೋದು. ಏನಕ್ಕೆ ಅಂದರೆ ಸ್ವಲ್ಪ ಜನ ರೋಗ ಬಂದಿರೋದು ಔಷಧಿ ತಂದು ಕೊಟ್ಟರೆ, ಗೊಬ್ಬರದ ಅಂಗಡಿಲಿ ಔಷಧಿ ಕೊಟ್ಟರೆ ಕೊಳೆ ರೋಗಕ್ಕೆ ಔಷಧಿ ಕೊಟ್ಟವ್ರೆ, ರೋಗಕ್ಕೆ ಔಷಧಿ ಕೊಟ್ಟವ್ರೆ ಅನ್ಕೊತಿದ್ರಿ. ಅವ್ರು ಕೊಟ್ಟಿರೋದು ರೋಗಕ್ಕಲ್ಲ, ಈ ರೋಗ ಬರೋದು ಬ್ಯಾಕ್ಟೀರಿಯಾ ಸೈಡ್ ಮತ್ತು ಫಂಗಿಸೈಡಿಂದ. ಆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಸತ್ತೋಗಲಿ ಅಂದ ಕಾರಣಕ್ಕೆ ಕೊಡೋದವರು ಬ್ಯಾಕ್ಟೀರಿಯಾ ಸೈಡ್ ಮತ್ತು ಫಂಗಿಸೈಡ್ ಔಷಧಿಗಳನ್ನ. ಏಕೆಂದರೆ ಬ್ಯಾಕ್ಟೀರಿಯಾ ಸತ್ತೋದ್ರೆ ರೋಗ ಮುಂದಕ್ಕೆ ಹರಡಲ್ಲ, ಅದರಿಂದ ಕೊಡೋದು. ನೀವು ತಪ್ಪು ತಿಳ್ಕೊಂಡಿರ್ತೀರಿ ಏನಂತ, ಕೊಳೆ ರೋಗಕ್ಕೆ ಔಷಧಿ ಕೊಟ್ಬಿಟ್ಟವ್ರೆ ಅಂತ. ಕೊಳೆ ರೋಗಕ್ಕೆ ಅಂತಲೇ ಸ್ಪೆಸಿಫಿಕ್ ಆಗಿ ಅಂತ ಏನೋ ಕೊಳೆ ರೋಗಕ್ಕೆ ಅಂತ ಏನೋ ಔಷಧಿ ಇಲ್ಲ. ಆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು ಸತ್ತೋಗಲಿ, ಸತ್ತೋಗೋದ್ರಿಂದ ಮುಂದಕ್ಕೆ ನೆಕ್ಸ್ಟ್ ಬೊಡ್ಡೆಗೆ ರೋಗ ಹರಡಲ್ಲ ಅನ್ನೋ ಕಾರಣಕ್ಕೆ ಕೊಡೋದು. ಸ್ವಲ್ಪ ಜನ ಶುಂಠಿ ವ್ಯವಸಾಯದಲ್ಲಿ ಸ್ವಲ್ಪ ಲಕ್ ಅನ್ನೋದು ಮ್ಯಾಟ್ರ್ ಆಯ್ತದೆ. ಏಕೆಂದರೆ ಸ್ವಲ್ಪ ಜನ ಯಾವಾಗಲೂ ಬಂದು ಯಾವಾಗಲೂ ಮಣ್ಣು ಹಾಕೋದು, ಯಾವಾಗಲೂ ಕಳೆ ಕೀಳೋದು, ಯಾವಾಗಲೂ ಮಾಡೋಕ್ಕೆ ಹೋಗೋದು. ಒಂದು ಗೊಬ್ಬರ 2 ಗೊಬ್ಬರ, ಒಂದು ಔಷಧಿ 2 ಔಷಧಿಲೇ ಟಾಪಾಗಿ ಶುಂಠಿ ಬೆಳೀತಾರೆ. ಇನ್ನು ಕೆಲವರು ಹೊಲದೊಳಗೆ ನಿಂತ್ಕೊಂಡ್ರೂ ಅವ್ರದ್ದೇನು ಶುಂಠಿ ಅಂತ ಏನು ಡೆವಲಪ್ಮೆಂಟ್ ಕಾಣಿಸೋಕ್ಕಿಲ್ಲ. ಯಾವಾಗಲೇ ಆ ಟೈಮ್ಗೆ ವ್ಯವಸಾಯ ಮಾಡಿದ್ರು ಒಂದೇನಪ್ಪ ಅಂದರೆ, ಶುಂಠಿ ಹಾಕುವಾಗ ಶುಂಠಿ ಮಣ್ಣಲ್ಲಿ ತಾಕತ್ತಿರ್ಬೇಕು ಮೇಯ್ನಾಗಿ. ಜೊತೆಗೆ ಸರಿಯಾದ ಕ್ರಮವಾಗಿ ಶುಂಠಿ ಹಾಕ್ದಾಗಿಂದ ಹಿಡಿದು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ನಮ್ಮ ಶುಂಠಿ ಏನು ಮಾಡೋಕ್ಕಾಗಲ್ಲ, ಮಿತಿ ಮೀರೋಯ್ತು ನೋಡಿ. ಹೀಗೆಲ್ಲ ಇದ್ರೂ ನೋಡಿ ಇಲ್ಲಿ ಪ್ರತಿಯೊಂದು ಬೊಡ್ಡಲ್ಲೂ ನೋಡಿ ಕಾಣಿಸ್ತಿರ್ಬೋದು ಹಳದಿ. ಇದು ಸಿಂಗಲ್ ಕಡ್ಡಿ ಮೊಳೆ ರೋಗ ಅಂತೆ ನೋಡಿ, ಕಾಣಿಸ್ತಾ ಇದೆ. ಇಷ್ಟೊಂದು ಕಡ್ಡಿ, ಇಷ್ಟೊಂದು ಮಳೆ ಬಂದು ಇಷ್ಟೊಂದು ಜಾಗ ಇಲ್ಲ, ಹಂಗೆಲ್ಲ ಪಿಕಪ್ ಆಗದೆ ಶುಂಠಿ. ಹಂಗಿದ್ರೂ ರೋಗ ಅನ್ನೋದು ಕಾಡಿಸ್ತಾ ಇದೆ. ನೋಡೋಣ, ಏನೂ ಮಾಡೋಕ್ಕಾಗಲ್ಲ. ಔಷಧಿ ತಂದಿಟ್ಟಿದ್ದೀನಿ, ಈ ವಾತಾವರಣವೂ ಚೆನ್ನಾಗಿಲ್ಲ, ಔಷಧಿ ಹೊಡಿಬೇಕು. ಮಳೆ ಮೋಡ ಕರೆಕ್ಟಾಗಿ ಬಿಸಿಲು ಹೊಡೆದಿದ್ರೆ ಏನು ತೊಂದರೆ ಆಯ್ತಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಏನಾಗುತ್ತೋ ಕಾದು ನೋಡಬೇಕು. ಔಷಧಿ ಹೊಡಿಬೇಕಾಗಿರೋದು ಮಾಮೂಲಿ ಹೊಡಿಲೇಬೇಕು. ನೋಡೋಣ ಶುಂಠಿ ನೆಕ್ಸ್ಟ್ ಯಾವ ಥರ ಗೊತ್ತದೆ ಏನು ಅಂದ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಏನೂ ಮಾಡೋಕ್ಕಾಗಲ್ಲ.